ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಓವರಾಲ್ ಆಗಿ ಶುಭ ಎಲ್ಲ ಮಿಕ್ಸಪ್ ಮಾಡಿ ತಿಳಿಸ್ತಾ ಇದ್ದೇನೆ. ಸೊ ದಯವಿಟ್ಟು ಈ ವಿಡಿಯೋ ಪ್ರತಿಯೊಂದು ಸಿಂಹರಾಶಿಯವರಿಗೆ ರೀಚ್ ಆಗೋತಾರೆ. ಯಾಕೆಂದರೆ ಬಹಳ ಪ್ರಮುಖವಾದಂತಹ ಈ ತಿಂಗಳಲ್ಲಿ ಜರುಗಬಹುದಾದ ಪ್ರಮುಖವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಪ್ರತಿಯೊಂದು ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ವಿಚಾರವನ್ನು ನೋಡೋಣ. ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಂದಿಷ್ಟು ಅದ್ಭುತವಾದ ಒಳ್ಳೆಯ ವಿಚಾರಗಳು ಇದೆ, ಒಂದು ದೊಡ್ಡ ಚಿಂತಾಜನಕ ವಿಚಾರವೂ ಇದೆ. ಅಂದರೆ ಚಿಂತಾಜನಕ ಅಂದರೆ ಸ್ವಲ್ಪ ಯೋಚಿಸಬೇಕಾದಂತಹ ವಿಚಾರವೂ ಇದೆ. ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ, ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ ಅಂತ. ಸೊ ಅದರಿಂದ ಇಲ್ಲಿ ಚಿಂತನೆ ಮಾಡಬೇಕಾದಂಥ ವಿಚಾರ ಇದೆ ಅಂತಲೂ ಹೇಳ್ಬೋದು. ಏನು ಅಂತಂದರೆ ನೋಡಿ, ಗ್ರಹಸ್ಥಿತಿಗಳನ್ನು ನೋಡಿದಾಗ ಏಪ್ರಿಲ್ ತಿಂಗಳ 1ನೇ ತಾರೀಕಿಂದಲೇ ಅಷ್ಟಮ ಶನಿಯೊಂದಿಗೆ ಏಪ್ರಿಲ್ ಪ್ರವೇಶ ಮಾಡ್ತೀರಾ ಸಿಂಹರಾಶಿಯವರು. ಅಷ್ಟಮೇ ಕಷ್ಟದಾಯಕ, ಬಹಳ ಕಷ್ಟ ಕೊಡ್ತಾನೆ ಅಂತ 8ನೇ ಮನೆಯಲ್ಲಿ. ಸೊ ಅಷ್ಟಮ ಶನಿಯ ವಿಡಿಯೋ ಸಹ ನಾನು ಮಾಡಿದ್ದೇನೆ. ಅಷ್ಟಮ ಏನು ಶನಿ ಸಂಚಾರದ ವಿಡಿಯೋ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ನಮ್ಮ ಚಾನಲಲ್ಲೋ ಸಿಗ್ತದೆ, ದಯವಿಟ್ಟು ನೋಡಿ, ನಿಮಗೆ ಗೊತ್ತಾಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಒಳ್ಳೆಯದು ಯಾವ ರೀತಿಯಲ್ಲಿ ಅಂತ ನೋಡ್ಲಿಕ್ಕೆ ಹೋದರೆ, ಒಂದು ನಿಮಗೆ ರವಿಯ ಬಲ ಅಂದರೆ ನಿಮ್ಮ ರಾಶ್ಯಾಧಿಪತಿ 13ನೇ ತಾರೀಕಿನ ನಂತರ ಪರಮೋಚ್ಚ ಸ್ಥಿತಿಗೆ ಹೋಗ್ತಾರೆ. ಅಂದರೆ ಏಪ್ರಿಲ್ 13 ನಂತರ ಅದು ಬಹಳ ಅದ್ಭುತವಾದಂತಹ ಒಂದು ಸಹಾಯ ಆಗ್ತದೆ ಸಿಂಹರಾಶಿಯವರಿಗೆ. ರಾಶ್ಯಾಧಿಪತಿಗೆ ಪರಮೋಚ್ಚ ಸ್ಥಿತಿಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಾನೆ ಅಂದರೆ 13ನೇ ತಾರೀಕು ನಂತರ ಸಿಂಹರಾಶಿಯವರಿಗೆ ಅವರು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ. ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರೆ ಅಂದರೆ, ನಿಮ್ಮ ಹೆಸರನ್ನು ಹೇಳ್ಕೊಂಡು ಇತರರು ಅವರವರ ಬೆಳೆಯನ್ನು ಬೇಯಿಸ್ಕೊಳ್ತಾ ಇರ್ತಾರೆ. ನಿಮ್ಮ ಹೆಸರಿಗೆ ಅಷ್ಟು ಬೆಲೆ ಬರ್ತದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ ಅಂತ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ನಾನು ಪ್ರತಿಯೊಬ್ಬ ಸಿಂಹರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ನೀವೇನಾದರೂ ದುಃಖಿಸ್ತಾ ಇದ್ದರೆ, ಚಿಂತಿಸ್ತಾ ಇದ್ದರೆ, ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ, ಅಯ್ಯೋ ಏನಪ್ಪ ಕಷ್ಟ ಅಂತ ಇದ್ದರೆ, ಏನು ನನಗೆ ಯಾರು ಬೆಲೆನೇ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ, ವೆಯ್ಟ್ 13ನೇ ತಾರೀಕು ಕಳೀಲಿ, ಆಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ, ನಿಮಗೂ ಅದು ನೆನಪಾಗುತ್ತೆ ಅಂತ ಅನ್ಬೋದು. ನಿಮಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಿದೆ, ನೆನಪಾಗುತ್ತೆ ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡಬೇಕು, ರವಿ ಆರಾಧನೆ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಬಹಳ ಸ್ವಲ್ಪ ಬೇಸರ ಪಡುವಂತಹ ಚಿಂತೆ ಅಂದರೆ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯೇ ಆದಂತಹ ರವಿಗ್ರಹಣ ಅಂದರೆ ಸೂರ್ಯಗ್ರಹಣವಾಗಲಿದೆ. ಸೊ ಇದು ನಿಮಗೆ ಖಂಡಿತ ಉತ್ತಮ ಅಲ್ಲ. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಅಶುಭ ಫಲವಾಗಿರ್ತದೆ. ಸೊ ಅದರಿಂದ ಸಿಂಹರಾಶಿಯವರಿಗೆ ಈ ಒಂದು ವಿಚಾರದಲ್ಲಿ ನಾನು ಪಾಸಿಟಿವ್ ಹೇಳಲಿಕ್ಕಾಗಲ್ಲ. ಅದಕ್ಕೆ ಸೂರ್ಯಗ್ರಹಣ ಶಾಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದಕ್ಕೆ ತಿಳಿಸ್ತೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೂರ್ಯ ಬಿಂಬವನ್ನು ಸಹ ಕೊಡ್ತೇವೆ, ಅದನ್ನು ಗೋಧಿಯಲ್ಲಿಟ್ಟು ದಾನ ಮಾಡಿಬಿಡಿ ದಯವಿಟ್ಟು. ನಿಮ್ಮ ಹೆಸರು ಸೂರ್ಯಗ್ರಹಣ ಶಾಂತಿ ಆಗೋದು ಬಹಳ ಇಂಪಾರ್ಟೆಂಟು. ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾ ಇರತಕ್ಕಂಥದ್ದು. ಇದನ್ನು ಆ ಥರ ಹೇಳಿದಿಲ್ಲ, ಒಂದಿಷ್ಟು ನೆಗೆಟಿವ್ಸು ಇದೆ, ಒಂದಿಷ್ಟು ಪಾಸಿಟಿವ್ಸು ಇದೆ. ಅದೃಷ್ಟ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ 13ನೇ ತಾರೀಕು ನಂತರ. ಅದೃಷ್ಟವಶಾತ್ ಅದು ಸಿಕ್ತು, ಅದೃಷ್ಟವಶಾತ್ ಈ ಕೆಲಸ ಆಯಿತು, ಅದೃಷ್ಟವಶಾತ್ ಆ ಕೆಲಸ ಆಯಿತು, ಹಿಂಗೆ ಅಂದರೆ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲೇ ಇಲ್ಲ ಅಂತ ದುಃಖಿಸ್ತಾ ಇದ್ದಂಥವರಿಗೆಲ್ಲ ಇದು ಅದ್ಭುತವಾದಂತಹ ತಿಂಗಳು ಅಂತ ಹೇಳ್ಬೋದು. ಅದೃಷ್ಟ ಕೆಲಸ ಮಾಡುತ್ತೆ. ನೆಕ್ಸ್ಟ್, ವಿವಾಹಾದಿ ವಿಚಾರಗಳು. ನಿಮಗೆ ಗುರುಬಲ ಅನ್ನತಕ್ಕಂಥದ್ದು ಮೇಯಿಂದ ಆಚೆಗೆ ಇರ್ತಕ್ಕಂಥದ್ದು. ಆದ್ದರಿಂದ ವಿವಾಹದ ವಿಚಾರದಲ್ಲಿ ನಿಮಗೆ ಸಹಾಯ ಮಾಡಿದ್ರೆ ಶುಕ್ರ ಸಹಾಯ ಮಾಡಬೇಕಾಗ್ತದೆ. ಸೊ ಅದರಿಂದ ಶುಕ್ರನ ಆರಾಧನೆ ಅಂದರೆ ದುರ್ಗಾರಾಧನೆಯನ್ನು ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳಾಗುವ ಸಾಧ್ಯತೆ ಇರ್ತದೆ. ಆದರೆ ನಿಮಗೆ ಅಷ್ಟಮದ ಶನಿ ವಿವಾಹಕ್ಕೆ ಸಹಾಯ ಮಾಡೋದಿಲ್ಲ, ಗುರುಬಲ ಇಲ್ಲ, ವಿವಾಹಕ್ಕೆ ಸಹಾಯ ಆಗೋದಿಲ್ಲ. ಶುಕ್ರ ಒಬ್ಬ ನಿಮಗೆ ವಿವಾಹಕ್ಕೆ ಸಹಾಯ ಮಾಡಬೇಕು. ಪರಮೋಚ್ಚ
ಪರಮೋಚ್ಚ ಸ್ಥಿತಿಯಲ್ಲಿ ಅಷ್ಟಮದಲ್ಲಿರ್ತಾನೆ ಅಂತಂದರೆ 13ನೇ ತಾರೀಕು ನಂತರ ಅವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ, ಪುರುಷರಿಗೆ ಸ್ವಲ್ಪ ಕಮ್ಮಿ ಅನುಕೂಲ. ಆದ್ದರಿಂದ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ನಾವು ವಿಶೇಷ ಪರಿಹಾರ ಸ್ವಯಂವರ ಪಾರ್ವತಿ ಹೋಮವನ್ನು ಅದ್ಭುತವಾದಂತಹ ಸಮಯ, ಅದು ಎಷ್ಟು ಪವರ್ಫುಲ್ ಡೇ ಅದು 29ನೇ ತಾರೀಕು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿಡಿಯೋ ಎಂಡಲ್ಲಿ ತಿಳಿಸಿದ್ದಾನೆ ಎಷ್ಟು ಪವರ್ಫುಲ್ ಅದು ಅಂಥೇಳಿ, ಆಯಿತಾ. ಅವತ್ತಿನ ದಿವಸ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಖಂಡಿತವಾಗಿ ಕೊಟ್ಕೊಳ್ಬಹುದು. ಅಷ್ಟಮ ಶನಿ ಶುರುವಾಗಿರೋದ್ರಿಂದ ನಿಮಗೆ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ, ಆರೋಗ್ಯ ಹೇಗಿರಲಿದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಇದೆ. 13ನೇ ತಾರೀಕಿನ ತನಕ ನಿಮಗೆ ಆರೋಗ್ಯ ಚೆನ್ನಾಗಿರಲ್ಲ, 13ರ ನಂತರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟಮ ಶನಿ ಇರಲಿ, ಏನು ಗುರುಬಲ ಇಲ್ಲ, ಅಷ್ಟಮ ಶನಿ ಇದೆ, ಏನು ಬೇಕಾರಾಗಿರಲಿ, ಆದರೆ ಏಪ್ರಿಲ್ 13ನೇ ತಾರೀಕಿಂದ ನಿಮ್ಮ ಆರೋಗ್ಯ 100% ಸರಿ ಹೋಗುತ್ತೆ. ಯಾವುದೇ ರೀತಿ ಯೋಚನೆ ಮಾಡಾಗ ಅಕಸ್ಮಾತ್ ಏನೇ ಬಂದರೂ ಕೂಡ ಒಂದು ರಕ್ಷಾ ಕವಚದ ಥರ, ರಾಷ್ಟ್ರಾಧಿಪತಿಗೆ ಪರಮೋಚ್ಚ ಸ್ಥಿತಿ ನಿಮಗೊಂಥರ ರಕ್ಷಾ ಕವಚದ ಥರ ನಿಮ್ಮ ಆರೋಗ್ಯವನ್ನು ಕಾಪಾಡಲಿದೆ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಸಿಂಹರಾಶಿಯವರು ಯೋಚನೆ ಮಾಡೋ ಅವಶ್ಯಕತೆ ಇದೆ. ಕೈಯಾರೆ ಸ್ವತಃ ನೀವೇ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬಾರ್ದು. ಈಗ ಉದಾಹರಣೆಗೆ ಎಲ್ಲೋ ಒಂದು ಹೇಳ್ತದೆ, ಹಿಂಗೆ ಹೊರಗಡೆ ಊಟ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ, ನೀವು ನಂಗೆ ಹೇಳ್ಬಿಡ್ತಾರೆ ಗುರುಜಿ ನಮ್ಮ ಆರೋಗ್ಯ ಏನೂ ಆಗಲ್ವಂತೆ ಅಂತ ಹೊರಗಡೆ ಹೆಂಗಂದ್ರೆ ಹಂಗೆ ತಿಂದ್ಬಿಟ್ರೆ ಆರೋಗ್ಯ ಹಾಳಾಗುತ್ತೆ. ಅಥವಾ ನಾನು ಹೇಳ್ತೇನೆ, ನೀವು ಸ್ವಯಂಕೃತ ಅಪರಾಧದಿಂದ ಅಂದರೆ ಹೆಂಗಂದ್ರೆ ಹಂಗೆ ಗಾಡಿ ಓಡಿಸ್ಕೊಂಡು ಅಥವಾ ಆಕ್ಸಿಡೆಂಟ್ಸು ಇತ್ಯಾದಿಗಳು ಈ ಥರ ನೀವೇನಾದ್ರು ಎಡವಟ್ಟು ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಸಹಜ ಸ್ವಾಭಾವಿಕವಾಗಿ ನಿಮಗೆ ತುಂಬ ಚೆನ್ನಾಗಿದೆ. ಮೊದಲಿಂದ ಇರುವ ಆರೋಗ್ಯ ಬಾಧೆಗಳು ಸಹ ಏಪ್ರಿಲ್ 13ನೇ ತಾರೀಕು ನಂತರ ಸರಿ ಹೋಗ್ಬಿಡುತ್ತೆ. ಆದರೆ 13ರ ತನಕ ಒಂದು ಸ್ವಲ್ಪ ಮೊದಲ 2 ವಾರಗಳು ಒಂದು ಸ್ವಲ್ಪ ನಿಮಗೆ ಆರೋಗ್ಯ ಬಾಧೆಗಳಿದೆ. ಯಾಕೆಂದರೆ ರಾಷ್ಟ್ರಾಧಿಪತಿಯು ಅಷ್ಟಮ ಶನಿಯ ಯುತಿ, ಅಷ್ಟಮ ಶನಿಯ ಆರಂಭ, ಅಷ್ಟಮಾಧಿಪತಿ ಕರ್ಮಸ್ಥಾನದಲ್ಲಿ. ಸೊ ಅದು ಒಂದು ಸ್ವಲ್ಪ ನಿಮಗದು ಅಷ್ಟಮದ ರಾಹು ಎಲ್ಲ ಇದೆ, ಆರೋಗ್ಯ ಬಾಧೆ ಮೊದಲೊಂದು 2 ವಾರ ಇದೆ. ಅದರ ನಂತರ ಆದ ತೊಂದರೆ. ಅದಕ್ಕೆ ಪರಿಹಾರಕ್ಕೋಸ್ಕರ ನಾವು ಮೃತ್ಯುಂಜಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನೀವು ಸಹ ಅಷ್ಟೇ, ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರವನ್ನು ಸಾಧ್ಯವಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಮಂತ್ರವನ್ನು ಡೈಲಿ ಒಂದು 8 ಬಾರಿ 10 ಬಾರಿ ಜಪ ಮಾಡಿಕೊಂಡ್ರೂ ಸಹ ಆರೋಗ್ಯ ಸರಿ ಹೋಗಲಿದೆ. ಇಲ್ಲ ನಾವು ಮೃತ್ಯುಂಜಯ ಹೋಮವನ್ನೇ ಮಾಡ್ತಾ ಇದ್ದೇವೆ, ಖಂಡಿತ ಸಂಕಲ್ಪ ಸೇವೆ ಕೊಟ್ಟರೆ ಅನುಕೂಲವಾಗಲಿದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದರೆ, ದಾಂಪತ್ಯ ಕಲಹಗಳು ಆಗತಕ್ಕಂಥದ್ದು 13ನೇ ತಾರೀಕು ನಂತರ ಸ್ವಲ್ಪ ದಾಂಪತ್ಯ ಕಲಹಗಳೆಲ್ಲ ಕಡಿಮೆ ಆಗುತ್ತೆ. ಬಟ್ 3ನೇ ವ್ಯಕ್ತಿಯ ಇಂಟರ್ಫಿಯರೆನ್ಸಿಂದ ದಾಂಪತ್ಯ ಕಲಹಗಳು ಜಾಸ್ತಿ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಆ 3ನೇ ವ್ಯಕ್ತಿ ಯಾರು ಅಂತೇಳಿ ಅವ್ರ ಇಂಟರ್ಫಿಯರೆನ್ಸ್ನ ಕಡಿಮೆ ಮಾಡಿದ್ರೆ ನಿಮ್ಮ ದಾಂಪತ್ಯ ಕಲಹಗಳೆಲ್ಲ ಸರಿ ಹೋಗ್ಬಿಡುತ್ತೆ, ಗೊತ್ತಾಯ್ತಲ್ವಾ. ಸೊ 13 ತನಕ ವೆಯ್ಟ್ ಮಾಡಬೇಕಾಗತ್ತೆ. ಇದು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ರೀತಿಯಲ್ಲಿ. ಇನ್ನು ಬಹಳ ಪ್ರಮುಖವಾಗಿ ಕಂಡು ಬರಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಕರ್ಮಾಧಿಪತಿಯಾಗಿರತಕ್ಕಂತಹ ಅಂದರೆ ಸಿಂಹರಾಶಿಗೆ ಕರ್ಮಾಧಿಪತಿಯಾಗಿರತಕ್ಕಂಥವನು ಶುಕ್ರಗ್ರಹ. ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ 13ನೇ ತಾರೀಕಿನ ನಂತರ ನಿಮಗೆ ಶುಕ್ರಗ್ರಹನ ಪರಮೋಚ್ಚ ಸ್ಥಿತಿ ವರ್ಕ್ ಆಗೋದು, ಅಂದರೆ ಕೆಲಸ ಮಾಡುವಂಥದ್ದು. ಸೊ ನಿರುದ್ಯೋಗಿ ಸಿಂಹರಾಶಿಯವರಿಗೆ ಉದ್ಯೋಗ ಬೇಕಾ, 13ರ ತನಕ ವೆಯ್ಟ್ ಮಾಡಿ, 13ರ ನಂತರ ಕೆಲಸ ಸಿಗ್ತದೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಚಾರ ಸ್ವಲ್ಪ ಸಮಸ್ಯೆ ಆಗಲಿದೆ. ಯಾಕೆಂದರೆ ಕುಜನ ನೀಚತ್ವ ಸ್ಥಿತಿ, ವ್ಯಯಸ್ಥಿತಿ. ಸೊ ನೀವೇನಾದರೂ ಸಿಂಹರಾಶಿಯವರಾಗಿದ್ದು ಪಿತ್ರಾರ್ಜಿತ ಭೂಮಿಯನ್ನು ಸೇಲ್ ಮಾಡಬೇಕು, ಎಷ್ಟು ಹೋದ್ರೂ ಪರವಾಗಿಲ್ಲ, ಅದು ಬಿಟ್ಟೋಗ್ಬಿಟ್ರೆ ಸಾಕು, ಅದು ಸೇಲ್ ಮಾಡಿಬಿಟ್ರೆ ಸಾಕು ಅಂದರೆ ಈ ಥರದ ಭಾಳ ರೇರ್ ಆಗಿರ್ತಾರೆ. ಬಟ್ ಒಬ್ಬೊಬ್ಬರ ಕತೆ ಒಂದು ರೀತಿಯಲ್ಲಿ ಇರುತ್ತೆ. ನಂಗೆ ಪಿತ್ರಾರ್ಜಿತ ಆಸ್ತಿ ಭೂಮಿ ಬೇಡ, ನಾನು ಸೇಲ್ ಮಾಡ್ತೀನಿ, ಅದು ಸೇಲ್ ಆಗಿಬಿಟ್ರೆ ಸಾಕು ಅನ್ನುವ ಸಿಂಹರಾಶಿಯವರು ನೀವು ಆದರೆ ನಿಮ್ಗೆ ಗುಡ್ ನ್ಯೂಸ್. ಯಾಕೆಂದರೆ ಅದು ಸೇಲ್ ಆಗಿಬಿಡುತ್ತೆ. ಇಲ್ಲ ನಂಗೆ ಪಿತ್ರಾರ್ಜಿತ ಆಸ್ತಿ ಬೇಕು, ನಾನು ಉಳಿಸ್ಕೊಳ್ತೀನಿ, ನನಗೆ ಪಿತ್ರಾರ್ಜಿತ ಆಸ್ತಿ ಕೊಡಿಸಿ ಅನ್ನುವಂತಹ ಪಾಲಿಗೆ ನೀವು ಸಿಂಹರಾಶಿಯವರು ಬರ್ತೀರಾ ಅಂದರೆ ನಿಮಗೆ ಕೆಟ್ಟ ನ್ಯೂಸ್. ಯಾಕೆಂದರೆ ಏಪ್ರಿಲ್ ತಿಂಗಳು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ, ಅದೂ ಭೂಮಿಯ ವಿಚಾರದಲ್ಲಿ ಖಂಡಿತವಾಗಿ ಚೆನ್ನಾಗಿಲ್ಲ. ನಿಮ್ಮ ತಂದೆಯವರೇ ನಿಮಗೆ ಕೊಡಲಿಕ್ಕೆ ರೆಡಿ ಆಗಿರೋದಿಲ್ಲ ನೀವು ಕೇಳಿದ್ದನ್ನು. ಸೊ ಅದರಿಂದ ಇದೆಲ್ಲ ಸ್ವಲ್ಪ ನಿಮಗೆ ಬೇಸರ ಹುಟ್ಟಿಸುವಂಥ ವಿಚಾರವಾಗಿರುತ್ತೆ. ಇನ್ನು 9ನೇ ಮನೆಯಲ್ಲೇ ರವಿ ಎಂದಾಗಿ 13ನೇ ತಾರೀಕು ನಂತರ ಬೇರೆ ಏನೇ ಒಳ್ಳೆಯದಾದರೂ ಕೂಡ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ. ಅದೇನಪ್ಪ ಅಂತಂದರೆ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪಗಳಾಗತಕ್ಕಂಥದ್ದು, ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಅಥವಾ ಆರೋಗ್ಯ ಹಾಳಾಗೋದಕ್ಕಿನ್ನೂ ಒಂದು ಈಗೋ ಕ್ಲಾಶ್, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಒಂದು ಈಗೋ ಕ್ಲಾಶ್ ಬಂದು ನಾನಾ ಅನ್ನೋ ರೀತಿಯಲ್ಲಿ ಬಂದು ಸ್ವಲ್ಪ ನೀವು ಅಪ್ಪನ ಹತ್ರ ಮಾತಾಡದೇ ಇರೋದು, ಅಪ್ಪ ನಿಮ್ಮ ಹತ್ರ ಮಾತಾಡದೇ ಇರೋದು, ನಿಮ್ಮ ಯಾವುದೋ ಒಂದು ನಡವಳಿಕೆ
ನಡವಳಿಕೆ ಅಪ್ಪಂಗೆ ಇಷ್ಟ ಆಗಿದೆ, ನಾನು ಮಾತಾಡ್ಸಲ್ಲ ಅನ್ನೋ ಮಾತು ಬಿಟ್ಬೋದು, ಇಂಥದ್ದೆಲ್ಲ ಆಗ್ತಾ ಇರತ್ತೆ. ಬಟ್ ಹಿರಿಯರು, ದೊಡ್ಡವರು, ಅವರಿಗೆ ಗೌರವ ಕೊಡಬೇಕು. ನಾನೋ ತಂದೆ ತಾಯಿದಕ್ಕಿಂತ ದೊಡ್ಡ ದೇವರು ಯಾರೂ ಇಲ್ಲ. ಸೊ ಅದರಿಂದ ನೀವು ಅವ್ರ ಮುಂದೆ ಹೋಗಿ ಅಹಂಕಾರ ತೋರಿಸೋದ್ರಲ್ಲಿ ಅರ್ಥವಿಲ್ಲ, ಮೂರ್ಖತ್ವ ಆಗುತ್ತೆ. ಅವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಆಯ್ತು ಬಿಡಪ್ಪ ನಿನ್ನ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕದಲ್ಲಿ ತಂದೆಗೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಯಾವ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ತೀರಾ ನೋಡ್ಕೊಳ್ಳಿ, ನಿಮ್ಮ ಬಿಟ್ಟಂಥ ವಿಚಾರ. ಸೊ ಇದೆಲ್ಲ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಪರಿಹಾರ ಬಹಳ ಮುಖ್ಯವಾಗಿರುತ್ತೆ, ಗೊತ್ತಲ್ವಾ? ಆ ವಿಶೇಷವಾದಂಥ ಪರಿಹಾರಗಳನ್ನು ಸಹ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇಲ್ಲಿ ಇನ್ನೊಂದು 2-3 ವಿಚಾರಗಳನ್ನು ತಿಳಿಸ್ಬಿಡ್ತೇನೆ. ನೀವು ಸಿಂಹರಾಶಿಯವರಾಗಿದ್ದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದರೆ, ನೀವು ಸಿಂಹರಾಶಿಯವರಾಗಿದ್ದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಮೊಬೈಲು, ರಿಪೇರಿ ಶಾಪು ಇತ್ಯಾದಿ ಇಟ್ಕೊಂಡಿದ್ರೆ, ನೀವು ಸಿಂಹರಾಶಿಯಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ನೀವು ಸಿಂಹರಾಶಿಯವರಾಗಿದ್ದು ರೈತ ಕೃಷಿಕರಾಗಿದ್ದರೆ, ನೀವು ಸಿಂಹರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಇಟ್ಕೊಂಡಿದ್ರೆ, ಇದೆಲ್ಲ ನಿಮಗೆ ಸಮಸ್ಯೆ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ. ಇದನ್ನು ಹೊರತುಪಡಿಸಿ ಬೇರೆ ವೃತ್ತಿಗಳಲ್ಲಿದ್ದರೆ ಅಷ್ಟು ತೊಂದರೆ ಇಲ್ಲ, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ವಾ? ಹಾಗೂ ನೀವು ಸಿಂಹರಾಶಿಯವರು ಭೂಮಿಯನ್ನು ಖರೀದಿ ಮಾಡೋದು, ಭೂಮಿಯನ್ನು ಮಾರಾಟ ಮಾಡುವಂಥದ್ದು, ಅದರಲ್ಲೂ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳಲ್ಲೂ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಡಿ. ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ, ಮೇ ಜೂನ್ ನಂತರ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ಎಲ್ಲದಕ್ಕೂ ಕಾರಣ ಗ್ರಹಸ್ಥಿತಿಗಳು. ಈ ಗ್ರಹಸ್ಥಿತಿಗಳ ಸಮಸ್ಯೆಗೆ ಪರಿಹಾರ, ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ, ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ 1-1.5 ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ. ಗುರು ದೋಷಗಳ ಪರಿಹಾರವಾಗಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನು ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು, ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಷ್ಟೇ, ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ. ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ ಅಲ್ಲಿ. ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನು ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು ತಿರುನೆಲ್ಲಾರ್ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಅಲ್ಲಿಟ್ಟು ಎನರ್ಜೈಸ್ ಮಾಡಿ ತಗೊಂಡು
ಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು ಅಮಾವಾಸ್ಯೆ ಶನಿವಾರ ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿಕೊಳ್ಬಹುದು, ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನ ಒಂದು ಬೊಗಸೆಯಷ್ಟು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದ್ಯಾಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು, ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿಮಣಿ ನೀಲಿ ಪುಷ್ಯರಾಗ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ. ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.